ಜೀವನ ಚೈತ್ರ ನಾದಮಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಅದರಲ್ಲಿ ಪುಟ್ಟದಾಗ 10 ಸೆಕೆಂಡ್ಗೆ ಸರಸ್ವತಿ ಬರ್ತಾಳೆ. ಶೂಟಿಂಗ್ ಮಾಡ್ಬೇಕಾದ್ರೆ ರಾಜ್ಕುಮಾರ್ ಅವರು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟ. ಅವರು ತಕ್ಷಣ ನಮಸ್ಕಾರ ಮಾಡ್ಬಿಟ್ರು. ನನಗೆ ಕೈ ನಡಕ್ತಿದೆ, ಏನ್ ಮಾಡೋದಿಲ್ಲ. ಯಾಕೆಂದ್ರೆ ಕರ್ನಾಗ್ ಅವ್ರ ಜೊತೆಗೆ ಇದೊಂದು ಕತೆ ಹೇಳಲೇಬೇಕು ನಾನು. ರಸ್ತೆ ರಾಜ ಅಂತ ಒಂದು ಸಿನಿಮಾ ಬಂತು. ನಾನು ಅದರಲ್ಲಿ ಕುರುಡಿ, ಈ ಹುಡುಗಿನ ಬೇಡ ಬೇಡ ನಂಗೆ ಈ ಹುಡುಗಿ ಬೇಡ ಅಂತ ಅಂದ್ಬಿಟ್ರು. ಯಾಕೆ ಅಂದ್ರೆ ಸೊ ಅದು ಇವ್ರಿಗೆ ನೋಡಿ, ಅಯ್ಯೋ ಈ ಹುಡುಗಿನ ಬೇಡ ಬೇಡ ನಮಗೆ. ಹೇಮಾ ಅವರೇ, ಸ್ಟುಡಿಯೋನ ನಮಗೆ ಸುತ್ತಾಡಿಸ್ಬೇಕು, ಅದ್ರ ಜೊತೆನೆ ನಿಮ್ಮ ಸಿನಿ ಜರ್ನಿಯಿಂದ ಹಿಡಿದು ನಿಮ್ಮ ಈ ಕಲೆ ಆರಾಧನೆ ಆಗ್ಬೋದು, ಎವ್ರಿಥಿಂಗ್ ಒಂದಿಷ್ಟು ಮಾತಾಡೋಣ. ಹಾಯ್, ಹಲೋ, ನಮಸ್ತೆ. ನಾನು ಶೀಲಾ ಶ್ರೀಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. 90ರ ದಶಕದಲ್ಲಿ ಬಿಡುಗಡೆಯಾಗಿ ಸೂಪರ್ ಹಿಟ್ ಆಗಿದ್ದ ಅಮೇರಿಕಾ ಸಿನಿಮಾ ನೆನಪಿದೆಯಾ? ಹಾಗಾದರೆ ನಿಮಗೆ ಬ್ಯೂಟಿಫುಲ್ ಆ್ಯಕ್ಟ್ರೆಸ್ ಹೇಮಾ ಪ್ರಭಾತ್ ಅವರು ನೆನಪಿರಬೇಕು. ಹೌದು, ಹೇಮಾ ಪ್ರಭಾತ್ ಒಂದಿಷ್ಟು ಸಿನಿಮಾಗಳಲ್ಲಿ ನಟಿಸಿದ ನಂತರ ಒಂದಿಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಅವರು ಇದರ ಜೊತೆಗೆ ಏನು ಮಾಡ್ತಿದ್ದಾರೆ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಅವರ ಫ್ಯಾಮಿಲಿ ಲೈಫ್ ಹೇಗಿದೆ, ಪ್ರೊಫೆಷನ್ ಲೈಫ್ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ. ಹಾಗಾದರೆ ಸ್ಟುಡಿಯೋ ಟೂರ್ ಮಾಡ್ತಾ ಅವ್ರ ಜೊತೆನೇ ಹರಟೆ ಹೊಡೆಯೋಣ. ಹಲೋ ಹೇಮಾ ಅವರೇ, ಹೇಗಿದ್ದೀರಾ? ನಮಸ್ತೆ. ಅಂತೂ ಇಂತೂ ನಮ್ಮ ಡ್ಯಾನ್ಸ್ ಸ್ಟುಡಿಯೋಗೆ ಬಂದ್ರಿ. ಹೌದು, ಬನ್ನಿ. ಥ್ಯಾಂಕ್ ಯು, ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಡ್ಯಾನ್ಸ್ ಇನ್ಸ್ಟಿಟ್ಯೂಷನ್ ಸ್ಟುಡಿಯೋ. ಓಕೆ, ಸೊ ನೀವು ಬಂದಿರೋದು ನಮಗೆ ಖುಷಿ ಆಯಿತು. ಥ್ಯಾಂಕ್ ಯು. ದಿಸ್ ಇಸ್ ಒನ್ ಆಫ್ ದ ಮೈ ಫೇವ್ರೆಟ್ ಪ್ಲೇಸ್ ಆ್ಯಕ್ಚುಲಿ. ನನ್ನ ಪೇಂಟಿಂಗ್ನ ಸರ್ಪ್ರೈಸ್ ಆಗಿ ಪೇಂಟ್ ಮಾಡಿಸಿ ನನ್ನ ಸ್ಟೂಡೆಂಟ್ಸು ರಮೇಶ್ ಅರವಿಂದ್ನ ಕರೆಸಿ ಇನಾಗ್ರೇಟ್ ಮಾಡಿಸಿ ಈ ಕಾರ್ಯಕ್ರಮ ಮಾಡಿದ್ರು. ಸೊ ಅವತ್ತಿಂದ ನನಗೆ ದಿಸ್ ಇಸ್ ಮೈ ಫೇವ್ರೆಟ್ ಪೇಂಟಿಂಗ್. ಅದಕ್ಕೋಸ್ಕರ ಗೋಡೆ ಎಲ್ಲ ಈ ತರ ಮಾಡಿ ನನ್ನ ಸ್ಟೂಡೆಂಟ್ಸೇ ಪೇಂಟ್ ಎಲ್ಲ ಮಾಡಿರೋದು ಇದೆಲ್ಲಾನು. ಹೌದು, ಸ್ಟೂಡೆಂಟ್ಸೇ ಮಾಡಿದ್ದಾರೆ. ಅವ್ರಿಗೆ ಅಂತ ಒಂದು ಗೋಡೆ ಕೊಟ್ಟಾಗ ದೇ ಕ್ರಿಯೇಟೆಡ್ ಎವ್ರಿಥಿಂಗ್. ಹೊರಗಡೆ ಯಾರನ್ನೂ ಕರೆಸಲಿಲ್ಲ, ಎಲ್ಲ ಸ್ಟೂಡೆಂಟ್ಸೇ ಮಾಡಿರೋದು. ಎಲ್ಲರೂ ಕಲಾವಿದ್ರೆ. ಪೇಂಟಿಂಗ್ ತುಂಬಾ ಚೆನ್ನಾಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ ನೋಡಿ. ಕಣ್ಗಳಾಗ್ಲಿ, ಆ ಮೂಗಾಗ್ಲಿ, ಈವನ್ ನೋಸ್ ರಿಂಗ್ಸ್ ಆಯ್ತಾ, ತುಂಬಾ ಚೆನ್ನಾಗಿದೆ. ಸೊ ಹೇಮಾ ಅವರೇ, ಸ್ಟುಡಿಯೋ ಟೂರ್ಗೆ ಬಂದಿದ್ದೀವಿ. ಈಗ ನಿಮ್ಮ ಸ್ಟುಡಿಯೋನ ನಮಗೆ ಸುತ್ತಾಡಿಸ್ಬೇಕು, ಅದ್ರ ಜೊತೆನೆ ನಿಮ್ಮ ಸಿನಿ ಜರ್ನಿಯಿಂದ ಹಿಡಿದು ನಿಮ್ಮ ಈ ಕಲೆ ಆರಾಧನೆ ಆಗ್ಬೋದು ಅಥವಾ ಎವ್ರಿಥಿಂಗ್ ಒಂದಿಷ್ಟು ಮಾತಾಡೋಣ. ಖಂಡಿತ. ಇದು ನನ್ನ ಡಾನ್ಸ್ ಸ್ಟುಡಿಯೋ. ಇಟ್ ಈಸ್ ಕಾಲ್ಡ್ ಸುಕೃತಿ ನಾಟ್ಯಾಲಯ. ಅದು 25 ವರ್ಷದ ಹಿಂದೆ ಸ್ಥಾಪನೆ ಆಯಿತು. 2000 ನಾನು ಸ್ಟಾರ್ಟ್ ಮಾಡಿದ್ದು. ಸುಮಾರು ಒಂದು 2 ಮಕ್ಕಳಿದ್ರಾಗ 2 ಮಕ್ಕಳಿಂದ ಡಾನ್ಸ್ ಕ್ಲಾಸ್ ಶುರು ಮಾಡಿದ್ದು. ಇವತ್ತು ಆಲ್ಮೋಸ್ಟ್ 2000 ಮಕ್ಕಳಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಅದು ಹೆಮ್ಮೆಯಿಂದ ಹೇಳ್ಕೊಡ್ತೀನಿ. ಸೊ ನನ್ನ ಮಕ್ಕಳು 2000 ಮಕ್ಕಳಿದ್ದಾರೆ ಅಂತ. ಸೊ ಬರ್ತಾರೆ ಹೋಗ್ತಾರೆ. ಫ್ಲೋಟಿಂಗ್ ಥರ ಅದು. ಚಿಕ್ಕ ವಯಸ್ಸಿಂದ ಬರ್ತಾರೆ, ಆಮೇಲೆ ಮದುವೆ ಆಗ್ತಾರೆ, ಹೋಗ್ತಾರೆ. ಅವ್ರ ಟೀಚರ್ಸ್ ಆಗ್ತಾರೆ, ಅವ್ರ ಸ್ಟೂಡೆಂಟ್ಸ್ ಬರ್ತಾರೆ. ಎಷ್ಟೋ ಜನ ನನ್ನ ಸ್ಟೂಡೆಂಟ್ಸ್ ತಿರ್ಗಾ ಇಲ್ಲಿ ಬಂದು ಸೇರಿರೋದು ಉಂಟು. ಇವಾಗ ಸದ್ಯಕ್ಕೆ ಸುಮಾರು ಒಂದು 100-150 ಜನ ಇಲ್ಲಿ ಬರ್ತಾರೆ. ವಾರಕ್ಕೆ ಒಂದು 4-5 ದಿನ ಕ್ಲಾಸ್ ತಗೋತೀನಿ. ಕಲಾರಾಧಕಿ ಅನ್ಬೋದಲ್ವಾ ನಿಮ್ಮನ್ನ? ಅದೇ ನಮಗೆ ಜೀವನ ಅಂದರೆ ಕಲೆ ಅಲ್ವಾ. ನಮಗೆ ಕಲೆ ಬಿಟ್ಟರೆ ಬೇರೆ ಏನು ನಂಗೆ ಗೊತ್ತಿಲ್ಲ. ಸೊ ಎದ್ದೇಳು ಕಲೆ, ನಿದ್ದೆ ಮಾಡು ಕಲೆ, ಊಟ ಮಾಡು ಕಲೆ, ಶಾಪಿಂಗ್ ಮಾಡು ಕಲೆ, ಎಂಜಾಯ್ ಮಾಡು ಕಲೆ. ಫೇಸಲ್ಲೇ ಅದು ಗೊತ್ತಾಗತ್ತೆ ಎಷ್ಟು ಆ ಕಲೆ ಅನ್ನೋದು ಹೇಗೆ ಆ ಕಳೆ ಕೊಟ್ಟಿದೆ, ಅಷ್ಟು ಕಂಗೊಳಿಸ್ತಾ ಇದೆ ಅನ್ನೋದು. ನಾನು ಬಂದಿರೋದು ಪ್ರಭಾತ್ ಕಲಾವಿದರು ಕುಟುಂಬದಿಂದ. ಸೊ ಎಲ್ಲರೂ ಕಲಾವಿದ್ರೆ ಅಲ್ಲಿ. ಇಂಥವ್ರಿಗೆ ಈ ಕಲೆ ಬರಲ್ಲ ಅಂತಿಲ್ಲ. ಹಾಡು ಬರುತ್ತೆ, ಇಲ್ಲ ನೃತ್ಯ ಮಾಡ್ತಾರೆ, ಇಲ್ಲ ನಾಟಕ ಮಾಡ್ತಾರೆ, ಇಲ್ಲ ಹರಿಕತೆ ಮಾಡ್ತಾರೆ. ಸೊ ಯಾವುದೋ ಒಂದು ಕಲಾ ವಿಭಾಗದಲ್ಲಿ ನಮ್ಮ ಕುಟುಂಬ ಇದ್ದೇ ಇರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ನಿಮ್ಮಿಂದಲೇ ಸ್ಟಾರ್ಟ್ ಮಾಡೋಣ. ಹೇಗೆ, ನಮಗೆ ಭಾಳಷ್ಟು ಜನಕ್ಕೆ ಎಲ್ಲರಿಗೂ ಗೊತ್ತಿರತ್ತೆ, ಆದರೂ ನಮ್ಮ ವೀಕ್ಷಕರಿಗೆ ಹೇಮಾ ಪ್ರಭಾತ್
ಹೇಗೆ ಜರ್ನಿ ಸ್ಟಾರ್ಟ್ ಆಯಿತು? ಚಿಕ್ಕದ್ರಿಂದನೇ ನೀವು ಚೈಲ್ಡ್ ಆರ್ಟಿಸ್ಟ್ ಆಗಿದ್ರಿ. ಸೊ ಅಲ್ಲಿಂದನೇ ಒಂದು ಬ್ರೀಫ್ ಆಗಿ ಹೇಳ್ತಾ ಹೋಗ್ತೀರಾ ನಮಗೂ? ಅದೇ ನಾ ಹೇಳಿದ್ನಲ್ಲ, ಪ್ರಭಾತ್ ಕಲಾವಿದರು ಅನ್ನೋದು ನಮ್ದೊಂದು ದೊಡ್ಡ ಸಂಸ್ಥೆ, ನೃತ್ಯ ನಾಟಕ ಮಾಡ್ಕೊಂಡು ಬರ್ತಾ ಇದ್ದಿದ್ದು. ಸೊ ಅಲ್ಲಿ ಒಂದು ಹುಣಸೂರು ಕೃಷ್ಣಮೂರ್ತಿಯವರು ಭಕ್ತ ಜ್ಞಾನದೇವ ಅಂತ ಒಂದು ಸಿನಿಮಾ ಮಾಡಿದ್ರು 1980. ಓಕೆ. ಸೊ ಆವಾಗ ಜ್ಞಾನದೇವ ತಂಗಿ ಕ್ಯಾರೆಕ್ಟ್ರು ನನಗೆ ಸಿಕ್ತು. ಅಂದರೆ ಯಾವುದೋ ಒಂದು ಪುಟ್ಟ ಕ್ಯಾರೆಕ್ಟ್ರು ನೋಡೋಕೆ ಬಂದಿದ್ರು. ನಮ್ಮ ತಾತ ಇಲ್ಲ, ಅವಳು ಪುಟ್ಟ ಅದೆಲ್ಲ, ನಂಗೆ ಅವಾಗ 5 ವರ್ಷ. ಸೊ ಇವಳು ಡಾನ್ಸರು, ಆದ್ದರಿಂದ ಡಾನ್ಸ್ ಇದ್ದರೆ ಮಾಡ್ತಾಳೆ ಅಂತಂದರು. ಆದ್ದರಿಂದ ಒಂದು ಭಕ್ತ ಜ್ಞಾನದೇವನ ತಂಗಿ ಕ್ಯಾರೆಕ್ಟರ್ ಮಾಡಿ ನನಗೋಸ್ಕರ ಒಂದು ಸಾಂಗೇ ಕ್ರಿಯೇಟ್ ಮಾಡಿದ್ರು. ಹೌದಾ? ನಾನು ಡಾನ್ಸರ್ ಅಂದ್ಬಿಟ್ಟು ಅದರಲ್ಲಿ 1 2 3 4 ಪಾಠ ನೀನು ಕಲಿಬೇಕು ಅಂತ ಅಣ್ಣಂದ್ರಿಗೆಲ್ಲ ಹೋಗಿ ಸ್ಕೂಲ್ಗೆ ಹೋಗಿ ಓದ್ಕೊಂಡು ಬನ್ನಿ ಅಂತ ಹೇಳೋ ಅಂತ ಒಂದು ಪುಟ್ಟ ತಂಗಿ. ಅದನ್ನು ಉಡುಪಿ ಜೈರಾಮ್ ಅವರು ನನಗೆ ಡಾನ್ಸ್ ಕೊರಿಯೋಗ್ರಫ್ ಮಾಡಿದರು. ಅದು ಇನ್ನೂ ಇವಾಗಲೂ ಸಿಗತ್ತೆ ನಿಮಗೆ. ಭಾಳ ಚೆನ್ನಾಗಿದೆ ಸಾಂಗು. ಅದರಲ್ಲಿ ವೆರೈಟಿ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ಈಗಿನ ಹೀರೋಯಿನ್ಸ್ಗೆಲ್ಲ ಮಾಡ್ತಾರಲ್ಲ, ಆವಾಗ ನನಗೆ ಫಸ್ಟ್ ಫಿಲಮಲ್ಲೇ ನನಗೆ ಅದು ಸಿಕ್ಬಿಟ್ಟಿತ್ತು. ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದ್ದು. ಆಗ ನನಗೆ ಒಂದು 5 ವರ್ಷದಲ್ಲೇ ನಾನು ಡಾನ್ಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಯಾರ್ದೋ ಡಾನ್ಸ್ ಮಾಡ್ತಿದ್ರೆ ಅಳು ಅಂತ ನಾನು ಹೋಗ್ಬೇಕು ಸ್ಟೇಜ್ ಮೇಲೆ ಅಂತ, ಯಾರ್ದೋ ಡ್ರೆಸ್ಸು ಹಾಕ್ಕೊಂಡು ಲೂಸ್ ಡ್ರೆಸ್ಸು ಹಾಕ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಲವಾಕುಶ ಡ್ಯಾನ್ಸಲ್ಲಿ ಮಾಡಿಬಿಟ್ಟು ಬಂದಿದ್ದೀನಿ. ಆವತ್ತಿಂದ ನಮ್ಮ ತಾತ ಅವರು, ನಮ್ಮ ತಂದೆ ತಾಯಿಯವರೆಲ್ಲ ಡಾನ್ಸ್ ಇಂಟ್ರೆಸ್ಟ್ ಇದೆ, ಅದಲ್ಲೇ ಬೆಳೀಲಿ ಅಂತ ನನಗೆ ಪ್ರೋತ್ಸಾಹ. ನೀವು ಚಿಕ್ಕವರಿದ್ದಾಗಲೇ ಎಂಜಾಯ್ ಮಾಡ್ತಿದ್ರಿ. ಡಾನ್ಸ್ ಅಂದರೆ ಪ್ರೀತಿ ಪ್ರಾಣ ಅನ್ಸುತ್ತಲ್ವಾ? ನಂತರ ಸೊ ನೆಕ್ಸ್ಟು ಕಾಲೇಜು, ಸ್ಕೂಲು ಎಲ್ಲಿ ಓದಿದ್ದು ನೀವು? ಸ್ಕೂಲ್ ಕಾಲೇಜೆಲ್ಲ? ನನಗೆ ಆ್ಯಕ್ಚುಲಿ ಎಲ್ಲ ಚೈಲ್ಡ್ಹುಡ್ ಡಾನ್ಸ್ ಅಂದರೆ ಸಿನಿಮಾಗಳು ಮಾಡಿದ್ಮೇಲೆ ಬೇರೆ ಬೇರೆ ಥರ ಸಿನಿಮಾಗಳು ಬಂತು ನನಗೆ. ಅಂದರೆ ಇವಾಗ ವಿಷ್ಣುವರ್ಧನ್ ಅವ್ರ ಜೊತೆ ಮಾಡಿದೆ, ಶಂಕರ್ ನಾಗ್ ಅವ್ರ ಜೊತೆ ಮಾಡಿದೆ. ಐ ಆಮ್ ಸೋ ಬ್ಲೆಸ್ಡ್ ಆ್ಯಕ್ಚುಲಿ. ನೆನಪಿದೆಯಾ ಹೆಸರು? ಎಸ್ ಆಫ್ ಕೋರ್ಸ್. ವಿಷ್ಣುವರ್ಧನ್ ಅವ್ರ ಜೊತೆ ಮಹಾಪುರುಷ ಅಂತ ಒಂದು ಸಿನಿಮಾ ಮಾಡಿದ್ದೆ. ನಂತರ ಶಂಕರ್ ನಾಗ್ ಅವ್ರ ಜೊತೆಗೆ ಇದೊಂದು ಕತೆ ಹೇಳಲೇಬೇಕು ನಾನು. ರಸ್ತೆ ರಾಜ ಅಂತ ಒಂದು ಸಿನಿಮಾ ಬಂತು ಶಂಕರ್ ನಾಗ್ ಅವ್ರ ಜೊತೆ. ನಾನು ಅದರಲ್ಲಿ ಕುರುಡಿ. ಈ ಹುಡುಗಿನ ಬೇಡ ನನಗೆ ಈ ಹುಡುಗಿ ಬೇಡ ಅಂತ ಅಂದ್ಬಿಟ್ರು. ಯಾಕೆ ಅಂದರೆ ನನ್ನ ಸಿನಿಮಾಗೆ ಬರೋಕ್ಕೆ ಮುಂಚೆ ಕಾಳಿಂಗ ಸರ್ಪ ಅಂತ ಒಂದು ಸಿನಿಮಾ ಮಾಡ್ತಿದ್ರು. ಅದರಲ್ಲಿ ಒಂದು ಪುಟ್ಟು ಕ್ಯಾರೆಕ್ಟ್ರ್ ಬೇಕು, ಮಗು ಇದೆ ಅಂದ್ಬಿಟ್ಟು ನನ್ನ ಕರೆಸಿದ್ರು. ನಾನು ಇಲ್ಲ, ನಂಗೆ ಚಾಕ್ಲೇಟ್ ಕೊಡಿ, ನನಗೆ ಸ್ವೀಟ್ ಕೊಡಿ, ನನಗೆ ಫ್ರಾಕ್ ಕೊಡಿ, ನನಗೆ ಗೊಂಬೆ ಕೊಡಿ ಅಂತೆಲ್ಲ ತರಿಸ್ಕೊಂಡಿದ್ದೀನಿ. ಎಲ್ಲ ತರಿಸ್ಕೊಂಬಿಟ್ಟು ತೊಗೊಂಡು ಓಡೋಟೋಗಿ ನಾನು ಆ್ಯಕ್ಟ್ ಮಾಡಲ್ಲ ಅಂತ. ಸೊ ಅದು ಇವ್ರಿಗೆ ನೋಡಿ, ಅಯ್ಯೋ ಈ ಹುಡುಗಿನ ಬೇಡ ನಮಗೆ ಅಂದರು. ಅಷ್ಟರಲ್ಲಿ ನಾನು ಒಂದು 5-6 ಸಿನಿಮಾ ಮಾಡಿದ್ದೆ. ಇಲ್ಲ ಇವಾಗ ಮಾಡ್ತಾಳೆ, ಇವಾಗ ಕೈ ಕೊಡಲ್ಲ ಅಂತಂದಮೇಲೆ ಶಂಕರ್ ನಾಗ್ ಅವ್ರ ಜೊತೆ ರಸ್ತೆ ರಾಜ, ಶ್ರೀನಿವಾಸ ಮೂರ್ತಿ ಅವ್ರ ಜೊತೆಗೆ ಭಕ್ತ ಜ್ಞಾನದೇವ ಮತ್ತು ನಗ್ನ ಸತ್ಯ ಅಂತ ಒಂದು ಮಾಡಿದೆ ಜಯಂತಿ ಅವ್ರ ಜೊತೆಗೆ. ಆಮೇಲೆ ಇನ್ಯಾರು ಮಾಡ್ತಾ ಹೋಗ್ತಿದ್ದೆ, ನನಗೆ ಒಂದು 10 ಸಿನಿಮಾ ಮಾಡಿದೆ ನಾನು ಬ್ಯಾಕ್ ಟು ಬ್ಯಾಕ್ ಮಾಡಿದೆ. ಬಟ್ ಏನಾಯಿತು ಅಂದರೆ ನಮ್ಮದು ಡಾನ್ಸ್ ಪ್ರೋಗ್ರಾಮಲ್ಲಿ ನಾನೇ ಮೇನ್ ಕ್ಯಾರೆಕ್ಟ್ರು. ಇವಾಗ ಚಿಕ್ಕ ಕೃಷ್ಣ ಆಗಿರಲಿ ಅಥವಾ ನವಿಲು ಅಥವಾ ಏನೋ ಒಂದು ಪುಟ್ಟು ಮಗು ಕ್ಯಾರೆಕ್ಟ್ರು ಬಂದರೆ ನಾನೇ ಮಾಡ್ತಾಯಿದ್ದಿದ್ದು. ಸೊ ನಾವು ಶೂಟಿಂಗ್ ಹೊಟ್ಟೋದ್ರೆ ನಂಗೆ ಬ್ಯಾಲೆಕ್ ಪ್ರಾಬ್ಲಮ್ ಆಗೋಗೋದು. ಸೊ ನಮ್ಮ ತಂದೆ ಇಲ್ಲ ಸಾಕು ಸಿನಿಮಾ ಬೇಡ, ಇವಾಗ ನಮಗೆ ಡಾನ್ಸ್ಗೆ ಪ್ರೋಗ್ರಾಮ್ಗೆ ಸೀಮಿತ ಆಗಿರಲಿ, ಓದೋದು ಇರಬೇಕಲ್ಲ ಅಂದ್ಬಿಟ್ಟು ಸಿನಿಮಾ ನಿಲ್ಲಿಸಿದ್ರು. ಸೊ ಬರೀ ಡಾನ್ಸು ಸಿನಿಮಾ ಮಾಡಿಕೊಂಡು ಒಂದು 10 ವರ್ಷ ಮಾಡ್ಕೊಂಡು ಬಂದೆ. ಆಮೇಲೆ ಬ್ರೇಕ್ ತೊಗೊಂಡೆ ಸಿನಿಮಾಗೆ. ನಮ್ಮ ಮನೇಲಿ ಯಾರೂ ಸಿನಿಮಾ ರಂಗಕ್ಕೆ ಅಷ್ಟು ಬಂದಿರಲಿಲ್ಲ. ನಮ್ಮ ತಾತ ಒಂದು ಮಾಡಿದರು, ನನ್ನ ಕಸಿನ್ ಪೂರ್ಣ ಪ್ರಸಾದ್ ಅಂತ ಮಧ್ವಾಚಾರ್ಯರ ಸಿನಿಮಾಲಿ ಮಧ್ವಾಚಾರ್ಯರ ಕ್ಯಾರೆಕ್ಟ್ರೇ ಮಾಡಿದರು. ಅದು ಬಿಟ್ಟರೆ ತುಂಬ ಫುಲ್ ಫ್ಲೆಜ್ ಸಿನಿಮಾಲಿ ಮಾಡಿರೋದು ನಾನು ಒಬ್ಬಳೆ. ನೀವು ಯಾವ ಏರಿಯಾದಲ್ಲಿ ಹುಟ್ಟಿ ಬೆಳೆದಿದ್ದು? ನಂಗೆ ಬೆಂಗಳೂರು ಅಂದರೆ ನನಗೆ ಪ್ರಾಣ. ನನಗೆ ಇದೊಂದು ಹೇಳ್ತೀನಿ, ನಮ್ಮ ಅಪ್ಪಂಗೆ ಹೇಳಿದ್ದೆ, ಗಂಡು ಹುಡ್ಕಂಗಿದ್ರೆ ನನಗಿನ್ನೇನು ಕ್ವಾಲಿಫಿಕೇಷನ್ ಬೇಡ, ಬೆಂಗಳೂರಲ್ಲಿ ಹುಡುಗ ಇರಬೇಕು, ಅದೊಂದೇ ನನಗೆ ಬೇಕಾಗಿದ್ದು. ಬೇರೆ ಊರು ಇಷ್ಟ ಇಲ್ಲ ಅಂತಲ್ಲ, ಬಟ್ ಬೆಂಗಳೂರು ಅನ್ನೋದು ಒಂದು ಹೃದಯದಿಂದ ಬರುವಂಥ ಒಂದು ಸ್ವರ್ಗ. ನಾವು ನನಗೆ ನಂಗೆ ಭಾಳ ಇಷ್ಟ ಬೆಂಗಳೂರು, ಅದರಲ್ಲೂ ಸೌತ್ ಬ್ಯಾಂಗ್ಳೂರು ಅಂದರೆ ತುಂಬ ಇಷ್ಟ. ನಾವಿದ್ದಿದ್ದು ಸಜ್ಜನರಾವ್ ಸರ್ಕಲ್ ವಿಶ್ವೇಶ್ವರಂ ಅಂತ. ಅಲ್ಲಿ ದೊಡ್ಡ ಮನೇಲಿ ಇದ್ವಿ, ಒಂದು 60-70 ಜನ ಇದ್ವಿ ಒಟ್ಟಿಗೆ. ತುಂಬ ಕುಟುಂಬ ನಮ್ಮದು, ಜಾಯಿಂಟ್ ಫ್ಯಾಮಿಲಿ. ಹೌದು, BBC ನಮ್ಮದು ರೆಕಾರ್ಡ್ ಆಗಿತ್ತು.
ವರ್ಲ್ಡ್ ರೆಕಾರ್ಡ್ ಥರ ಜಾಯಿಂಟ್ ಫ್ಯಾಮಿಲಿ ಈಗಿನ ಕಾಲದಲ್ಲಿ ಇರೋದು ಅಂತ 80ಸಲ್ಲೇ ಬಂದು ನಮ್ಮದು ರೆಕಾರ್ಡ್ ಶೂಟೆಲ್ಲ ಮಾಡಿಕೊಂಡು ದೊಡ್ಡ ದೊಡ್ಡ ಪೇಪರ್ಸಲ್ಲಿ BBC ಚಾನಲಲ್ಲೆಲ್ಲ ಬಂದಿತ್ತು. 60-70 ಜನ ಒಟ್ಟಿಗೆ ಇರ್ತಿದ್ವಿ ನಾವು ಫ್ಯಾಮಿಲಿಯವ್ರು 60 ಜನ. ಆದರೆ ನಮ್ಮ ಕೆಲಸದವರು ಅಂದರೆ ನಮ್ಮದು ಫೀಲ್ಡ್ ಹೇಗಿತ್ತು ಅಂದರೆ ಡಾನ್ಸು, ಆಮೇಲೆ ಕಾಸ್ಟ್ಯೂಮ್ ರೆಂಟಿಗೆ ಕೊಡ್ತಿದ್ವಿ, ಸ್ಟುಡಿಯೋ ನಮ್ಮ ಹತ್ರ ಇತ್ತು, ಲೈಟು ಸೌಂಡೆಲ್ಲ ನಾವು ರೆಂಟಿಗೆ ಕೊಡ್ತಿದ್ವಿ. ಅದಕ್ಕೆ ಟೆಕ್ನಿಷಿಯನ್ಸ್ ಬೇಕು ಅಂದ್ಬಿಟ್ಟು ಕೆಲಸದವರು ನಮ್ಮ ಮನೇಲೇ ಇದ್ದರು. ಐ ಡೋಂಟ್ ವಾಂಟ್ ಟು ಕಾಲ್ ದೆಮ್ ಕೆಲಸದವರು, ದೇ ಆರ್ ಅವರ್ ಬ್ರದರ್ಸ್ ಅಂತಲೇ ನಾವು ಅಣ್ಣ ತಮ್ಮಂದ್ರ ಥರನೇ ಇಟ್ಕೋತಿದ್ವಿ. ನಮ್ಮ ಜೊತೆಗೆ ಊಟಕ್ಕೆ ಇರೋರು, ನಮ್ಮ ಜೊತೆಗೆ ಇರೋರು, ಅವ್ರದ್ದೇ ಒಂದು ದೊಡ್ಡ ದೊಡ್ಡ ರೂಮ್ ಕೊಟ್ಬಿಡ್ತಿದ್ವಿ. ಸೊ ಟೋಟಲಿ ಕಲಾರಂಗದಲ್ಲಿ ತೊಡಗಿಸ್ಕೊಂಡಿದ್ರಿ. ಹೌದು, ಒಂದು 70 ಜನ. ಯಾರು ಎಲ್ಲಿ ಏನು ಹೋಗ್ತಾ ಇದ್ದಾರೆ ಏನೂ ಗೊತ್ತಿಲ್ಲ. ನಾನು ಹೋಗ್ತೀವಿ, ಊಟ ಕೂತ್ಕೋತಿದ್ದೆ, ನಮ್ಮ ಚಿಕ್ಕಮ್ಮನೋ ದೊಡ್ಡಮ್ಮನೋ ಊಟ ಹಾಕೋರು, ನಮ್ಮಮ್ಮ ಇದ್ದಿದ್ರೆ ನಮ್ಮಮ್ಮ ಹಾಕೋರು. ಹಾಗೆ ನಮಗೆ ನಮ್ಮ ಅಪ್ಪ ಅಮ್ಮನೇ ಆಗಬೇಕು ಅಂತಲ್ಲ, ಇಡೀ ನಮ್ಮ ಕುಟುಂಬದವರು ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸ ನಂಗೆ ಅಷ್ಟು ಸಿಕ್ಕಿದೆ. ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ನಮ್ಮದು ನ್ಯಾಷನಲ್ ಮಿಡ್ಲ್ ಸ್ಕೂಲ್ ಅಂತ, ನ್ಯಾಷನಲ್ ಹೈಸ್ಕೂಲು ಮಿಡ್ಲ್ HN ಅವರು ಶುರು ಮಾಡಿದ್ದು. ಅಲ್ಲೇನು ಅಂದರೆ ಪ್ರತಿ ವರ್ಷ ನಮ್ಮ ಪ್ರಭಾತ್ ಅವರು ಒಬ್ಬರು ಓದ್ತಾನೆ ಇದ್ರು. ಯಾರಾದರೂ ಇರಲಿಲ್ಲ ಅಂದರೆ HN ಫೋನ್ ಮಾಡೋರು, ಯಾರು ಈ ಸತಿ ಯಾರು ಬರಲಿಲ್ಲ ಸೀಟ್ಗೆ ಅನ್ನೋರು. ಫ್ಯಾಮಿಲಿ ಸ್ಕೂಲ್, ಫ್ಯಾಮಿಲಿ ಹೆರಿಡಿಟ್ರಿ ನಮ್ದು. ಓಕೆ. ನ್ಯಾಷನಲ್ ಮಿಡ್ಲ್ ಸ್ಕೂಲು, ನ್ಯಾಷನಲ್ ಹೈಸ್ಕೂಲು, ನ್ಯಾಷನಲ್ ಕಾಲೇಜು ಅಲ್ಲೇ, ನ್ಯಾಷನಲ್ ಕಾಲೇಜ್. ಯಾಕೆಂದರೆ ಆರ್ಟ್ ತುಂಬ ಸಪೋರ್ಟ್ ಮಾಡ್ತಾ ಇದ್ದಿದ್ದು ಆ ಇನ್ಸ್ಟಿಟ್ಯೂಷನ್. ಹೌದು. ಸೊ HN ಸಿಕ್ಕಿದಾಗೆಲ್ಲ ಹೇಳೋರು, ನೋಡಮ್ಮ ಓದಕ್ಕೆ ತುಂಬ ಜನ ಇರೋರಮ್ಮ, ನಿನಗೆ ಡಾನ್ಸ್ ಒಲ್ದಿದ್ದಾಳೆ, ಡಾನ್ಸ್ ಮಾಡು, ಓದೋದು ಆಮೇಲೆ ನೋಡೋಣ, ಓದಕ್ಕೆ ತುಂಬ ಇರೋರು ಅಂತ ಅವರೇ ಎಷ್ಟು ಎನ್ಕರೇಜ್ ಮಾಡ್ತಾ ಇದ್ರು. ಆ ಥರ ಸ್ಕೂಲಲ್ಲಿ ತುಂಬ ಎನ್ಕರೇಜ್ ಮಾಡಿದ್ರು. ನಾವು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಮಿಡ್ಲ್ ಸ್ಕೂಲಲ್ಲಿ ಬರೀ ಸಿನಿಮಾಗೆ ಹೋಗ್ತಿದ್ದೆ. ಟೀಚರ್ಸ್ ಹೆಲ್ಪ್ ಮಾಡಿ 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 ನನಗೆ ಅನುಕೂಲ ಆಯಿತು. ಹೇಮಾ ಅವರು ಕಾಲೇಜಲ್ಲಿ ಹೇಗಿದ್ರು? ಕಾಲೇಜ್ ಹುಡುಗಿಯಾಗಿ ಹೇಗಿದ್ರು? ಹೇಗೆ ಎಂಜಾಯ್ ಮಾಡಿದ್ರ ಅಥವಾ ತುಂಬ ಟೀಸೆಂಟ್ ಹುಡುಗಿಯಾಗಿದ್ರ, ತರಲೆ ಹುಡುಗಿಯಾಗಿದ್ರ, ಹೇಗಿದ್ರು? ನಾನು ತುಂಬ ಇನ್ನೋಸೆಂಟ್, ಗೊತ್ತಾ? ನಂಬೋದಾ? ಅದೇ ಇದೇ ಪ್ರಶ್ನೆ ಎಲ್ಲ ಕೇಳ್ತಾರೆ. ಇನ್ನೋಸೆಂಟ್ ಅನ್ನೋಕ್ಕಿಂತ ಐ ಲವ್ ಮೈ ಸೆಲ್ಫ್, ಐ ಲವ್ ಲೈಫ್, ಆ ಥರ. ಸೊ ಜೀವನನ ಹೇಗೆ ಬರುತ್ತೋ ಹಾಗೆ ತಗೋತೀನಿ, ಪ್ರಿಟೆಂಡ್ ಮಾಡಲ್ಲ. ನಾನಿರೋದು ಹೀಗೆ, ನಿಮ್ಗೆ ಇಷ್ಟ ಆಯ್ತಾ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ, ಇಲ್ವಾ ಇಲ್ಲ, ಆ ಥರ. ನಾನು ಚೇಂಜ್ ಆಗಲ್ಲ ಯಾರಿಗೂ. ನನ್ನ ಮನಸ್ಸಿಗೆ ಇದು ತಪ್ಪು ಇದು ಸರಿ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ಬೇಕು, ಆ ಥರದ ಹುಡುಗಿ. ಸೊ ಐ ಆಮ್ ವೆರಿ ಜಾಲಿ ಗೋಯಿಂಗ್ ಗರ್ಲ್, ಆ ಥರ. ಕಾಲೇಜಲ್ಲಿ ರೇಕ್ಸೋರು ನಮಗೆ. ನಾ ಬಂದ ತಕ್ಷಣ ನಾಟಕದ ಹಾಡು ಹೇಳೋರು, ವಲಲೆ ಪಾಂಡುರಂಗ ಕುಮಾರ್ ಅಂತ ಹಾಡು ಹೇಳೋಕೆ ಶುರು ಮಾಡ್ಬಿಡೋರು. ನಾನು ಐ ಡೋಂಟ್ ಕೇರ್. ಫಸ್ಟ್ 2 days ಯಾಕೆ ಹಿಂಗೆ ಆಡೋರು ಅಂದರು. ಆಮೇಲೆ ನಾನು ಹಿಂಗೆ ಅಂದ್ಬಿಟ್ಟು ಹೋಗ್ತಿದ್ದೆ. ಎಸ್, ಅದು ನಾಟಕದ ಹಾಡಲ್ವಾ, ಅದೊಂಥರ ನಮಗೆ ಸ್ಟೇಜಿಗೆ ಎಂಟ್ರಿ ಕೊಟ್ಟಂಗೆ. ಪರಾಕ್ ಹೇಳೋರಲ್ಲ ರಾಜ್ರಿಗೆಲ್ಲ, ಹಾಗೆ ನಮ್ಗೆ ಹೇಳೋರು. ಸೊ ಐ ಆಮ್ ಬ್ಲೆಸ್ಡ್, ಆ ಥರ ಅನ್ಕೊಂಡು ಹೋಗ್ತಿದ್ದೆ. ಸೊ ಬಿಂದಾಸ್ ಹುಡುಗಿ ಥರ. ಎಸ್, ಐ ಆಮ್ ಟೋಟಲಿ ಬಿಂದಾಸ್. ಸ್ಕೂಲು ಕಾಲೇಜಲ್ಲಿ ಎಲ್ಲೂ ನಾಚಿಕೆ ಹೆದರ್ಕೊಂಡು ಆ ಥರ ಇಲ್ಲ. ಓದೋಕ್ಕಾದರೆ ಓದ್ತಿದ್ದೆ, ಇಲ್ಲ ಸರ್ ನಂಗೆ ಇದು ಓದೋಕ್ಕಾಗ್ತಿಲ್ಲ, ನೋಡಿ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ಸ್ ಕೊಡಿ ಅಂತ ಹೇಳ್ತೀನಿ. ಸೊ ನನಗೆ ಜಾಸ್ತಿ ಡಾನ್ಸ್ ಅಲ್ವಾ, ಡಾನ್ಸು ಆ್ಯಕ್ಟಿಂಗ್ ಜಾಸ್ತಿ. ಓದೋದು ಅನ್ನೋದು ಒಂದು ಹಾಬಿ ಆಗೋಗಿತ್ತು ನಮಗೆ. ಓದೋದೇ ಹಾಬಿ ಆಗೋಗಿತ್ತು. ಯಾವಾಗಲೂ ಒಂದ್ಸತಿ ಸ್ಕೂಲ್ಗೆ ಹೋಗ್ತಿದ್ದೆ, ಆಯ್ತಪ್ಪ ಬಂದ್ಯಲ್ಲ ಸದ್ಯ ಎಕ್ಸಾಮ್ ಬರೆಯಮ್ಮ, ಅಷ್ಟೇ ನಮ್ಗೆ ಆಗಿತ್ತು. ಬಟ್ ನಾಟ್ ನಾವು. ಈಗ ಹಾಗಾಗಲ್ಲ. ಈಗ ಎಜುಕೇಷನ್ ವೆರಿ ಇಂಪಾರ್ಟೆಂಟ್. ನಾನೆಲ್ಲ ಮಕ್ಳಿಗೂ ಹೇಳೋದನ್ನು, ಎಜುಕೇಷನ್ ಮಾಡಬೇಕು, ಸೈಡಲ್ಲಿ ಕಲೆನೂ ಇರಬೇಕು. ಓಕೆ. ಡಿಗ್ರಿ ಅಲ್ಲೇ ಮುಗಿಸಿದ್ರಾ ನೀವು? ಡಿಗ್ರಿ ಮಾಡಕ್ಕೆ ಮುಂಚೆನೆ ನಾನು ಚಿತ್ರರಂಗಕ್ಕೆ ಬಂದ್ಬಿಟ್ಟೆ. ಸೊ ಡಿಗ್ರಿಗೆ ಕಾಲಿಟ್ಟೆ ಬಂದ್ಬಿಟ್ಟೆ ಈ ಕಡೆ. ಹೌದಾ? ಡಿಗ್ರಿ ಮಾಡಲಿಲ್ಲ, ಇದರಲ್ಲೇ ಮಾಡಿದ್ರೆ ಆಯಿತು, ಅದು ಯಾಕೆ ಬೇರೆಯವ್ರು ಮಾಡ್ಕೊಳ್ಳಿ ಡಿಗ್ರಿಗಳು ಅಂತ ಬಂದ್ಬಿಟ್ಟೆ. ಓಕೆ. ಸೊ ನೆಕ್ಸ್ಟು ನೀವು ಚಿತ್ರರಂಗಕ್ಕೆ? ಹೌದು. ಆಮೇಲೆ 92ಲಿ ಜೀವನ ಚೈತ್ರ ಸಿನಿಮಾ, ಡಾಕ್ಟರ್ ರಾಜ್ಕುಮಾರ್ ಅವರು ಸರಸ್ವತಿ ಕ್ಯಾರೆಕ್ಟ್ರು ಇದೆ. ಪ್ರಭಾತ್ ಕಲಾವಿದ್ರಿಗೆ ಹೋಗಪ್ಪ ಯಾವುದೋ ಒಂದು ಮುದ್ದಾದ ಹುಡುಗಿ ಸಿಗ್ತಾಳೆ ಅಂತಂದಿದ್ರು. ಅಲ್ಲಿ ನಮ್ಮ ಮನೆಗೆ ಚೆನ್ನ ಅಂತ ಬಂದಿದ್ರು, ಡಾಕ್ಟರ್ ರಾಜ್ಕುಮಾರ್ ಅವರ ರೈಟ್ ಹ್ಯಾಂಡ್. ಅವ್ರು ನಮಗೆ ತುಂಬ ಚೆನ್ನಾಗಿ ಗೊತ್ತು. ಬಮ್ಮ ನಡಿಯಮ್ಮ ಅಣ್ಣವ್ರು ಕರಿತಾ ಇದ್ದಾರೆ ಅಂದರು. ನಾನು ನಡೀರಿ ಹೋಗಿ, ಅಣ್ಣವ್ರಲ್ವಾ ಇನ್ನೇನು ಅಂದ್ಬಿಟ್ಟು, ಅಣ್ಣ ಬನ್ನಿ ನಮ್ಮ ತಂದೆನ ಕರ್ಕೊಂಡು ಹೊಟ್ಟೋದ್ವಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಸರಸ್ವತಿ ಪಾತ್ರ ನಿಂದು ಅಂತ ನಾನು ಕ್ಲಾಸ್ ಮಾಡ್ತಿದ್ದೆ. ಆಗ ನನ್ನ ಸ್ಟೂಡೆಂಟ್ನೂ ಕರ್ಕೊಂಡು ಹೋದೆ ಕೃಷ್ಣನ್ ಪಾತ್ರಕ್ಕೆ. ಜೀವನ ಚೈತ್ರ ನಾದಮಯ ಅಂತ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಅದರಲ್ಲಿ ಪುಟ್ಟದಾಗ 10 ಸೆಕೆಂಡ್ಗೆ ಸರಸ್ವತಿ ಬರ್ತಾಳೆ. ಸೊ ನನಗೇನು ಅಂದರೆ ರಾಜ್ಕುಮಾರ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ, ಇನ್ನೇನು ಬೇಕು ನನಗೆ ಅನ್ನೋದು ಒಂದು ಖುಷಿ ಇತ್ತು.
ಇನ್ನೊಂದು ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಪ್ಪ, ಅಲ್ಲಿಗೆ ಹೋಗಿ ನಾನು ಶೂಟಿಂಗ್ ಮಾಡ್ತಾ Really ಇದ್ದೀನಿ. ನೀವು ಹಿಮಾಲಯಕ್ಕೆ ಇರಿ ತಡ್ಕೊಳ್ಳಿ ಇರಿ, ನಾನು ಇಷ್ಟೇ ಎಕ್ಸೈಟ್ಮೆಂಟ್ ಆದೆ. ಫುಲ್ ಹೋದ್ರೆ ಕಂಠೀರವ ಸ್ಟುಡಿಯೋ, ಬ್ಲ್ಯಾಕ್ ಕರ್ಟನ್ ಹಾಕ್ಯಾರೆ, ಸರಸ್ವತಿ ಪಾತ್ರ ನುಡ್ಸಮ್ಮ ವೀಣೆ ಅಂತಾರೆ. ಎಲ್ಲಿ ಹಿಮಾಲಯನೂ ಇಲ್ಲ, ಏನೂ ಇಲ್ಲ. ನೋಡ್ರಿ ಅವ್ರದ್ದೆಲ್ಲ ಶೂಟಿಂಗ್ ಆಗೋಗಿದೆ, ಇದೊಂದು ಮಾತ್ರ ಬ್ಯಾಲೆನ್ಸ್ ಇತ್ತು ಅಂದ್ಬಿಟ್ಟು ಇಲ್ಲಿ ತೊಗೊಂಡ್ರು. ಅಯ್ಯೋ ಆಯ್ತು ಬಿಡು. ಆಮೇಲೆ ರಾಜ್ಕುಮಾರ್ ಅವರಲ್ವಾ, ನನಗೇನೋ ನನ್ನ ಜೊತೆಗೆ ಆ್ಯಕ್ಟ್ ಮಾಡ್ತಾರೆ ಅವರು ಅಂದ್ಕೊಂಬಿಟ್ಟಿದ್ದೆ. ಕಾಂಬಿನೇಷನ್ ಅಲ್ಲಿ ಇರ್ಲಿಲ್ಲ, ಬಟ್ ಆ ಸಾಂಗ್ ಅಲ್ಲಿ ಇದ್ರಿ ನೀವು. ಇದ್ದೆ. ಆಮೇಲೆ ರಾಜ್ಕುಮಾರ್ ಅವ್ರು ಬಂದರು. ಮೀಟ್ ಮಾಡಿದ್ರಿ? ಶೂಟಿಂಗ್ ಮಾಡ್ಬೇಕಾದ್ರೆ ಬಂದರು. ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟೆ ನಾನು. ಅವರು ತಕ್ಷಣ ನಮಸ್ಕಾರ ಮಾಡಿಬಿಟ್ರು ನನಗೆ ಕೈ ನಡುಕ್ತಿದೆ, ಏನು ಮಾಡೋದಿಲ್ಲ. ಯಾಕೆಂದರೆ ನಾನು ಸರಸ್ವತಿ ಪಾತ್ರದಲ್ಲಿದ್ದೆ. ಅವ್ರು ಹೇಳೋದು, ನೀನು ಇವಾಗ ಹೇಮಾ ಅಲ್ಲ ಸರಸ್ವತಿ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಬೇಕು, ಜನ ಆವಾಗಲೇ ನಿನ್ನನ್ನು ಮೆಚ್ಕೊಳ್ಳೋದು. ನಾನು ಹಿಂಗೆ ನಮಸ್ಕಾರ ಮಾಡಿದ ನಿನಗಲ್ಲ, ನಿನ್ನಲ್ಲಿರೋ ಕಲೆಗೆ, ಸರಸ್ವತಿ ದೇವಿಗೆ ಅಂತಂದರು. ಆವತ್ತು ನನಗನ್ಸಿದ್ದು, ನಾವು ಏನೇ ಪಾತ್ರ ಮಾಡಿದ್ರು ನಾವು ಪರಕಾಯ ಪ್ರವೇಶ ಮಾಡಿದ್ರೆ ಮಾತ್ರ ಜನಕ್ಕೆ ಅದು ಅಪೀಲ್ ಆಗತ್ತೆ, ರೀಚ್ ಆಗತ್ತೆ. ಇಲ್ಲ ಅಂದರೆ ನಾನೇ ಒಪ್ಕೊಳ್ಳಿಲ್ಲ ಅಂದರೆ ನೀವು ಹೇಗೆ ಒಪ್ಕೋತೀರಾ? ಹೌದು. ಸೊ ಆ ಒಂದು ಡಿಸಿಪ್ಲಿನ್, ಆ ಒಂದು ಗೌರವ ಕೊಡೋದು ಕಲೆಗೆ ನಾವತ್ತು ಕಲಿತೆ. ಅಂಥ ದೊಡ್ಡವರು ಅಂಥ ಒಳ್ಳೆ ವಿದ್ಯೆ ಹೇಳ್ಕೊಟ್ಟಿದ್ದಾರಲ್ಲ ನಮಗೆ, ಅದಕ್ಕಿಂತನ ಅಂತ. ಅಲ್ಲಿಂದ ಶುರು ಆಯ್ತು ನಂದು ಜರ್ನಿ. ಅದು ನೋಡಿ ಗೋಲಿಬಾರ್ ಅಂತ ಸಿನಿಮಾ ಸಿಕ್ತು, ಶಿವಮಣಿ ಅವ್ರದ್ದು. ಆಮೇಲೆ ದೊರೆನೂ ಅವ್ರದ್ದೇ ಆಯಿತು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.